ನಮಸ್ಕಾರ ಸ್ನೇಹಿತರೆ. ಸೊ ಈ ಕ್ಲಾಸ್ನಲ್ಲಿ ನಾವು ಮಾಯಾದಲ್ಲಿ ಬ್ರಿಡ್ಜ್ ಟೂಲನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಮಾಯಾದಲ್ಲಿ ಈ ಬ್ರಿಡ್ಜ್ ಟೂಲ್ ಏನಿದೆ ಇದು ಹೆಸರೇ ಹೇಳೋ ಹಾಗೆ ಯಾವುದೇ ಎರಡು ಫೇಸ್ಗಳ ಮಧ್ಯೆ ಬ್ರಿಡ್ಜ್ನ ಕ್ರಿಯೇಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಾಕ್ಸ್ ಇದೆ ನಂತರ ಸೊ ಇಲ್ಲಿ ಕೆಲವು ಸೆಗ್ಮೆಂಟ್ಸ್ನ ಕ್ರಿಯೇಟ್ ಮಾಡೋಣ. ಸೊ ಈ ಮಧ್ಯದ ಫೇಸನ್ನು ನಾನು ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೋತೀನಿ. ಸೊ ನಾನಿಲ್ಲಿ ಈ ವೈರ್ ಫ್ರೇಮ್ ಆನ್ ಶೆಡೆಡ್ ಮೋಡ್ ಆನ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನನಗೆ ಎಡ್ಜಸ್ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ಸೊ ಈಗ ಇದರ ಮತ್ತೊಂದು ಕಾಪಿ ಮಾಡಿಕೊಂಡು ಇದನ್ನು ನಾನು 180 ಡಿಗ್ರಿ ರೊಟೇಟ್ ಮಾಡ್ಕೋತೀನಿ ಸೊ ದಟ್ ಈಗ ಅವೆರಡು ಒಂದಕ್ಕೊಂದು ಫೇಸ್ ಆಗುತ್ತೆ. ಓಕೆ, ಸೊ ಈಗ ಈ ಫೇಸ್ ಮತ್ತು ಈ ಫೇಸ್ಗಳ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಕ್ರಿಯೇಟ್ ಆಗಬೇಕು. ಓಕೆ, ಸೊ ಅದಕ್ಕೆ ನಾವು ಈ ಬ್ರಿಡ್ಜ್ ಟೂಲನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಈ ಬ್ರಿಡ್ಜ್ ಟೂಲ್ ವರ್ಕ್ ಆಗಬೇಕು ಅಂದರೆ ಮೊದಲು ಈ ಎರಡು ಆಬ್ಜೆಕ್ಟ್ಗಳನ್ನು ನಾವು ಕಂಬೈನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಎರಡು ಸಪರೇಟ್ ಆಬ್ಜೆಕ್ಟ್ಗಳನ್ನ ಈ ಥರ ಸೆಲೆಕ್ಟ್ ಮಾಡಿದಾಗ ಬ್ರಿಡ್ಜ್ ಟೂಲ್ ವರ್ಕ್ ಆಗೋದಿಲ್ಲ. ಹಾಗಾಗಿ ನಾವು ಮೊದಲು ಅದನ್ನು ಅವೆರಡನ್ನ ಕಂಬೈನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅವೆರಡನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪಾಲಿ ಮಾಡಲಿಂಗ್ ಇದರಿಂದ ಶೆಲ್ಫಲ್ಲಿ ಸಿಗುತ್ತಲ್ಲ ಕಂಬೈನ್ ಟೂಲ್, ಇಲ್ಲಿಂದ ಯೂಸ್ ಮಾಡ್ಬೋದು, ಇಲ್ಲ ಮೆಶ್ ಕಂಬೈನ್ ಇಲ್ಲಿಂದ ಕೂಡ ಯೂಸ್ ಮಾಡ್ಬೋದು. ಸೊ ಎರಡು ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಕಂಬೈನ್ ಮಾಡಿ. ಸೊ ಈಗ ಎರಡು ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಮತ್ತು ಒಂದು ನೆನಪಿರಲಿ ಸ್ನೇಹಿತರೆ, ಯಾವುದೇ ಎರಡು ಮೆಷನ್ನು ನೀವು ಮಾಯಾದಲ್ಲಿ ಕಂಬೈನ್ ಮಾಡಿದಾಗ ಅದರ ಆ ಕಂಬೈನಿನ ಹಿಸ್ಟ್ರಿ ಹಾಗೆ ಉಳ್ಕೊಂಡಿರುತ್ತೆ ಯಾವಾಗಲೂ. ಓಕೆ, ನೀವು ನೋಡ್ಬೋದು. ಸೊ ಅದರ ಹಿಸ್ಟ್ರಿ ಹಾಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ನೀವು ಯಾವುದೇ ಎರಡು ಆಬ್ಜೆಕ್ಟನ್ನು ಕಂಬೈನ್ ಮಾಡಿದಾಗ ಆ ಕಂಬೈನ್ಡ್ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಅದರ ಹಿಸ್ಟ್ರಿನ ಡಿಲೀಟ್ ಮಾಡಿ. ಡಿಲೀಟ್ ಬೈ ಟೈಪ್ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡಿ. ಸೊ ಆಗ ಹಿಸ್ಟ್ರಿ ಡಿಲೀಟ್ ಆಗುತ್ತೆ. ಆ ಕಂಬೈನ್ಡ್ ಆಗಿರುವಂತಹ ಒಂದು ಸಿಂಗಲ್ ಆಬ್ಜೆಕ್ಟ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈಗ ಫೇಸ್ ಮೋಡಿಗೆ ಹೋಗ್ಬಿಟ್ಟು ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡಿ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಈ ಫೇಸನ್ನು ಕೂಡ ಸೆಲೆಕ್ಟ್ ಮಾಡಿ. ಈಗ ಬ್ರಿಡ್ಜ್ ಟೂಲನ್ನು ಓಪನ್ ಮಾಡಿ. ಸೊ ಬ್ರಿಡ್ಜ್ ಟೂಲ್ ನಿಮಗೆ ಇಲ್ಲಿ ಎಡಿಟ್ ಮೆಶ್ನಲ್ಲಿ ಇಲ್ಲಿ ಸಿಗುತ್ತೆ. ಬ್ರಿಡ್ಜ್ ಇಲ್ಲಿಂದ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಮಾಡಲಿಂಗ್ ಟೂಲ್ಸ್ ಅಂತ ಇರುತ್ತಲ್ಲ ಟೂಲ್ ಬಾರ್, ಮಾಡಲಿಂಗ್ ಟೂಲ್ಸ್ ಇಲ್ಲಿ ಇದು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಕೂಡ ಸಿಗುತ್ತೆ. ಮಾಡಲಿಂಗ್ ಟೂಲ್ ಸೆಟ್ನಲ್ಲಿ ಸಿಗುತ್ತೆ. ಇಲ್ಲ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಸಿಗುತ್ತೆ. ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದಾಗ ಬ್ರಿಡ್ಜ್ ಫೇಸಸ್ ಇಲ್ಲಿಂದ ಕೂಡ ಸಿಗುತ್ತೆ. ಓಕೆ, ಸೊ ಡೈರೆಕ್ಟಾಗಿ ಟೂಲ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲ ಆಪ್ಷನ್ಸ್ ಬಾಕ್ಸನ್ನು ಓಪನ್ ಮಾಡ್ಬೋದು. ಸೊ ಆಪ್ಷನ್ಸ್ ಬಾಕ್ಸ್ ಓಪನ್ ಮಾಡಿದಾಗ ನಿಮಗೆ ಏನು ಆಪ್ಷನ್ಸ್ಗಳು ಸಿಗುತ್ತೆ ಬೆಟರ್ ಇಲ್ಲಿಂದ ಯಾವಾಗಲೂ ಇಲ್ಲಿ ಬಂದಾಗ ಒಂದು ಸಲ ರೀಸೆಟ್ ಮಾಡ್ಕೊಳ್ಳಿ, ಎಡಿಟ್ ರೀಸೆಟ್ ಸೆಟ್ಟಿಂಗ್ಸ್ ಅಂತ. ಸೊ ಇಲ್ಲಿಂದ ಆಪ್ಷನ್ಗಳನ್ನು ಚೇಂಜ್ ಮಾಡೋ ಬದಲು ನಮಗೆ ಗೊತ್ತಿದೆ ಅಲ್ವಾ, ಯಾವುದೇ ಮಾಯಾದಲ್ಲಿ ಯಾವುದೇ ಟೂಲ್ ಯೂಸ್ ಮಾಡುವಾಗ ನಾರ್ಮಲಿ ಸೊ ಈಗ ನಾನು ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಾನು ಬ್ರಿಡ್ಜ್ ಫೇಸಸ್ ಡೈರೆಕ್ಟಾಗಿ ಟೂಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಮಾಡಿದಾಗ ಆ ಟೂಲ್ ವರ್ಕ್ ಆಗುತ್ತೆ. ಜೊತೆಗೆ ಪಕ್ಕದಲ್ಲಿ ಒಂದು ಇನ್ ವ್ಯೂ ಎಡಿಟರ್ ಅಂತ ಹೇಳ್ತಾರೆ, ಇದು ಓಪನ್ ಆಗುತ್ತೆ, ಇನ್ ವ್ಯೂ ಎಡಿಟರ್. ಸೊ ಇಲ್ಲಿ ನಮಗೆ ಸ್ಟಾರ್ಟಿಂಗ್ನಲ್ಲಿ ಆಪ್ಷನ್ಸ್ ಬಾಕ್ಸ್ನಲ್ಲಿ ಏನೇನು ಆಪ್ಷನ್ಸ್ ಸಿಗ್ತಾಯಿತ್ತು ಆ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿ ಕೂಡ ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ಕೂಡ ಚೇಂಜ್ ಮಾಡ್ಬೋದು. ಸೊ ನೀವು ನೋಡ್ಬೋದು ಈಗ ಒಂದು ಬ್ರಿಡ್ಜ್ ಅವುಗಳ ಮಧ್ಯೆ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ನಂಬರ್ ಆಫ್ ಡಿವಿಷನ್ಸ್ನ ಜಾಸ್ತಿ ಮಾಡ್ಬೋದು. ಸೊ ಅಂದರೆ ಮಧ್ಯದಲ್ಲಿ ಎಡ್ಜ್ ಲೂಪ್ಗಳು ಕ್ರಿಯೇಟ್ ಆಗುತ್ತೆ. ಸೊ ನೀವು ಎಷ್ಟು ಡಿವಿಷನ್ಸ್ ಕೊಡ್ತೀರಾ ಅಷ್ಟು ಎಡ್ಜ್ ಲೂಪ್ಗಳು ಕ್ರಿಯೇಟ್ ಆಗುತ್ತೆ ಆ ಬ್ರಿಡ್ಜ್ ಮೇಲೆ. ಮತ್ತು ಟೇಪರ್ ಕೊಡ್ಬೋದು. ಸೊ ಟೇಪರ್ ಕೊಟ್ಟಾಗ ವರ್ಕ್ ಆಗ್ತಾಯಿಲ್ಲ, ಏನೂ ಚೇಂಜಸ್ ಆಗ್ತಾಯಿಲ್ಲ, ಯಾಕಂದರೆ ಇಲ್ಲಿ ಕರ್ವ್ ಟೈಪ್ ಲೀನಿಯರ್ ಅಂತ ಇದೆ. ಓಕೆ, ಸೊ ಇದು ಲೀನಿಯರ್ ಅಂತ ಇದ್ದರೆ ವರ್ಕ್ ಆಗೋದಿಲ್ಲ, ಬ್ಲೆಂಡ್ ಅಂತ ಇರಬೇಕಾಗುತ್ತೆ. ಸೊ ಬ್ಲೆಂಡ್ ಅಂತ ಇದ್ದಾಗ ಟೇಪರ್ ವರ್ಕ್ ಆಗುತ್ತೆ. ನೀವು ನೋಡ್ಬೋದು ಈಗ ನೋಡಿ. ಸೊ ಟೇಪರಿಂಗ್ ಆಗುತ್ತೆ ಅಂದರೆ ಆ ಬ್ರಿಡ್ಜ್ ಒಂದು ಥರ ಸೊ ದಪ್ಪ ಕೂಡ ಮಾಡ್ಬೋದು, ಸಣ್ಣ ಕೂಡ ಮಾಡ್ಬೋದು ಈ ಥರ. ಓಕೆ, ಸೊ ಟೇಪರ್ ವ್ಯಾಲ್ಯೂ ಚೇಂಜ್ ಮಾಡುವಾಗ ಬೆಟರ್ ಕಂಟ್ರೋಲ್ ಹಿಡ್ಕೊಂಡು ಚೇಂಜ್ ಮಾಡಿ, ಆಗ ಫೈನ್ ಕಂಟ್ರೋಲ್ ಸಿಗುತ್ತೆ ಈ ಥರ. ಸೊ ಈವನ್ ಟ್ವಿಸ್ಟ್ ಮಾಡ್ಬೋದು. ಓಕೆ, ಸೊ ಈ ಟ್ವಿಸ್ಟ್ ವ್ಯಾಲ್ಯೂ ನೀವು ಎಷ್ಟು ಕೊಡ್ತೀರಾ ಅಂತ ಡಿಪೆಂಡ್ ಆಗುತ್ತೆ. ಸೊ ಜಾಸ್ತಿ ಆ್ಯಕ್ಚುಲಿ ಡಿವಿಷನ್ಸ್ ಜಾಸ್ತಿ ಇದೆಷ್ಟು ಟ್ವಿಸ್ಟಿಂಗ್ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇದು ಅಷ್ಟು ಯೂಸ್ ಕಾಣೋದಿಲ್ಲ, ಕೆಲವು ಸಂದರ್ಭಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಮತ್ತು ಸ್ನೇಹಿತರೆ, ಬ್ರಿಡ್ಜ್ ಕ್ರಿಯೇಟ್ ಮಾಡುವಾಗ ನೀವು ಎರಡೂ ಕಡೆಗಳಲ್ಲಿ ಸೇಮ್ ನಂಬರ್ ಆಫ್ ಫೇಸಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 2 ಫೇಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾನು 4 ಫೇಸ್ನ ಸೆಲೆಕ್ಟ್ ಮಾಡಿ ಬ್ರಿಡ್ಜ್ ಮಾಡ್ತೀನಿ ಅಂದರೆ ಅದು ವರ್ಕ್ ಆಗೋಲ್ಲ. ಓಕೆ ನೋಡಿ, ಸೊ ಬ್ರಿಡ್ಜ್ ಮಾಡಿ ಅಂದರೆ ಹೋಲ್ ಮಾಡ್ತಾ ಇದೆ. ಓಕೆ, ಸೊ ಅದು ಸರಿಯಾಗಿ ವರ್ಕ್ ಆಗೋಲ್ಲ. ಸೊ ಎರಡೂ ಕಡೆ ಸೇಮ್ ನಂಬರ್ ಆಫ್ ಫೇಸಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಕಡೆ 4 ಅಂದರೆ ಈ ಕಡೆ ಕೂಡ 4 ನಂಬರ್ ಆಫ್ ಫೇಸಸ್ ಕೂಡ ಸೇಮ್ ನಂಬರ್ ಆಫ್ ಫೇಸಸ್ನ ನೀವು ಕೊಡಬೇಕಾಗುತ್ತೆ. ಮತ್ತು ಆ ಸೇಮ್ ನಂಬರ್ ಫೇಸಸ್ ಒಂದೇ ಕಡೆ ಇರಬೇಕಂತೇನಿಲ್ಲ. ಓಕೆ, ಇಲ್ಲಿ 4 ಫೇಸ್ನ ಸೆಲೆಕ್ಟ್ ಮಾಡಿ ಈ ಕಡೆ ನಾನು ಕೆಳಗಡೆ ಸೆಲೆಕ್ಟ್ ಮಾಡ್ತೀನಿ 4 ಫೇಸಸ್ನ. ಸೊ ಆಗಲೂ ಕೂಡ ಬ್ರಿಡ್ಜ್ ವರ್ಕ್ ಆಗುತ್ತೆ. ಓಕೆ, ಜಸ್ಟ್ ಎರಡೂ ಕಡೆ ಸೇಮ್ ನಂಬರ್ ಆಫ್ ಫೇಸಸ್ ಇರೋದು ಇಂಪಾರ್ಟೆಂಟ್. ಇನ್ನು ಸ್ನೇಹಿತರೆ, ಈ ಬ್ರಿಡ್ಜ್ ಟೂಲನ್ನು ಯೂಸ್ ಮಾಡಿ ನಾವು
ಈ ರೀತಿಯ ಒಂದು ಕಮಾಂಡನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈ ರೀತಿ 2 ಸಿಲಿಂಡರ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇವೆರಡನ್ನು ಕಂಬೈನ್ ಮಾಡಿ ನಂತರ ಅದರ ಹಿಸ್ಟ್ರಿನ ಡಿಲೀಟ್ ಮಾಡಿ ಫೇಸಸ್ಗೆ ಹೋಗ್ಬಿಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಡಿಸೆಲೆಕ್ಟ್ ಮಾಡಿ ಮತ್ತೆ ಶಿಫ್ಟ್ ಇಟ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಕಂಟ್ರೋಲ್ ಇಟ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿ ಸೊ ದಟ್ ಮೇಲ್ಗಡೆ ಇರುವಂಥ ಎಲ್ಲ ಫೇಸಸ್ಗಳು ಆ ಕಡೆ ಮತ್ತು ಈ ಕಡೆ ಎರಡು ಎಲ್ಲ ಫೇಸಸ್ಗಳು ಸೆಲೆಕ್ಟ್ ಆಗಿದೆ. ಸೊ ಈಗ ಮತ್ತೆ ಶಿಫ್ಟ್ ರೈಟ್ ಕ್ಲಿಕ್ ಬ್ರಿಡ್ಜ್ ಫೇಸಸ್ ಅಂತ ಕೊಡಿ. ಈ ಥರ ಬರುತ್ತೆ ಯಾಕಂದರೆ ಡಿವಿಷನ್ಸ್ 0 ಇದೆ. ಸೊ ಡಿವಿಷನ್ಸ್ನ ಕೊಡಿ. ಸೊ ಡಿವಿಷನ್ಸ್ನ ನೀವು ಜಾಸ್ತಿ ಕೊಟ್ಟಷ್ಟು ಸ್ವಲ್ಪ ಸ್ಮೂತಾಗಿ ಬರುತ್ತೆ, ರೈಟ್. ಸೊ ನಂತರ ನೋಡಿ ಈ ಥರ ಕಮಾಂಡನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಈ ಕಡೆ ಎರಡು ಶೇಪ್ ಬಾಕ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು. ಸೊ ಸ್ವಲ್ಪ ಟೇಪರಿಂಗ್ ಕೊಟ್ಟಷ್ಟು ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಶೇಪ್ಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಸ್ನೇಹಿತರೆ, ಈ ಬ್ರಿಡ್ಜ್ ಟೂಲನ್ನು ನಾವು ಯಾವುದೇ ಒಂದು ಮೆಶ್ನಲ್ಲಿ ಒಂದು ಹೋಲ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಸೊ ಈ ಬಾಕ್ಸ್ನಲ್ಲಿ ನಾನು ವಿಡ್ತ್ ಮತ್ತು ಡೆಪ್ತ್ ವೈಸ್ ಒಂದಿಷ್ಟು ಸೆಗ್ಮೆಂಟ್ಸ್ನ ಕೊಡ್ತೀನಿ. ಸೊ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಕೆಲವು ಒಂದು ಹೋಲ್ ಕ್ರಿಯೇಟ್ ಮಾಡಬೇಕು ನನಗೆ. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಮೊದಲು ಆ ಫೇಸಸ್ಗಳನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಷ್ಟು ಫೇಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಕೆಳಗಡೆ ಕೂಡ ಸೇಮ್ ನಂಬರ್ ಆಫ್ ಫೇಸಸ್ ಸೆಲೆಕ್ಟ್ ಆಗಿದೆ. ಓಕೆ, ಸೊ ಈ ಥರ ಫೇಸ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ವ್ಯೂ ಪೋರ್ಟನ್ನು ಈ ಥರ ಸ್ಲ್ಯಾಂಡರ್ಡ್ ಆಗಿ ಇಟ್ಕೊಂಡು ಮಾಡಬೇಡಿ. ಸ್ಲ್ಯಾಂಡರ್ಡ್ ಆಗಿ ಇಟ್ಕೊಂಡು ಮಾಡಿದ್ರೆ ಅವಾಗ ಮೇಲ್ಗಡೆ ಒಂದು ಕೆಳಗಡೆ ಒಂದು ಫೇಸಸ್ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಈ ಥರ ಟಾಪ್ ವ್ಯೂಗೆ ಹೋಗ್ಬಿಟ್ಟು ಈ ಥರ ಟಾಪ್ ವ್ಯೂವಲ್ಲಿ ಸೆಲೆಕ್ಟ್ ಮಾಡಿ. ಸೊ ಈ ಥರ ಸೆಲೆಕ್ಟ್ ಮಾಡಿದಾಗ ಮೇಲೆ ಮತ್ತು ಕೆಳಗಡೆ ಸೇಮ್ ನಂಬರ್ ಆಫ್ ಫೇಸಸ್ ಸೆಲೆಕ್ಟ್ ಆಗಿರುತ್ತೆ. ಸೊ ಈ ಥರ ಫೇಸಸ್ಗಳು ಎರಡು ಮೇಲೆ ಕೆಳಗಡೆ ಸೆಲೆಕ್ಟ್ ಆದ ನಂತರ ಓಕೆ, ಸೊ ಡೈರೆಕ್ಟಾಗಿ ಶಿಫ್ಟ್ ರೈಟ್ ಕ್ಲಿಕ್ ಬ್ರಿಡ್ಜ್ ಟೂಲನ್ನು ಅಪ್ಲೈ ಮಾಡಿ. ಓಕೆ, ಸೊ ಜಸ್ಟ್ ಬ್ರಿಡ್ಜ್ ಫೇಸಸ್ ಅಂತ ಕೊಡಿ. ನೀವು ನೋಡ್ಬೋದು ಅಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗಿದೆ, ರೈಟ್. ಸೊ ಬೇಕಿದ್ದರೆ ನಂತರ ನೀವು ಮತ್ತೆ ಮಧ್ಯದಲ್ಲಿ ಅಲ್ಲಿ ಡಿವಿಷನ್ಸ್ನ ಕೊಡ್ಬೋದು ಬೇಕಿದ್ದರೆ, ಇಲ್ಲಾಂದರೆ ಬೇಡ 0 ಇಡ್ಬೋದು. ಸೊ ಆಮೇಲೆ ನೀವು ಬೇಕಿದ್ದರೆ ಮತ್ತೆ 3 ಪ್ರೆಸ್ ಮಾಡಿ ನೋಡಿ. ಸೊ ಈ ಥರ ಬರುತ್ತೆ. ಸೊ ಬೇಕಿದ್ದರೆ ಅಲ್ಲಿ ನೀವು ಸೆಗ್ಮೆಂಟ್ಸ್ನ ಆ್ಯಡ್ ಮಾಡ್ಬೋದು ನಂತರ. ಓಕೆ, ಇವನ್ನೊಂದು ಸ್ಪಿಯರ್ನಲ್ಲಿ ನೀವು ನೋಡ್ಬೋದು. ಸೊ ಟಾಪ್ ವ್ಯೂಗೆ ಹೋಗ್ಬಿಟ್ಟು ಫೇಸಸ್ಗೆ ಹೋಗಿ ಇಷ್ಟು ಫೇಸಸ್ನ ಸೆಲೆಕ್ಟ್ ಮಾಡಿ. ಸೊ ಈ ಬೇಡದಿರೋ ಫೇಸಸ್ನ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿ ಡಿಸೆಲೆಕ್ಟ್ ಆಗುತ್ತೆ. ಸೊ ನಾನು ಟಾಪ್ ವ್ಯೂ ಬಂದುಬಿಟ್ಟು ಡ್ರ್ಯಾಗ್ ಮಾಡೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಕೂಡ. ಸೊ ಆ ಥರ ಮಾಡಿದಾಗ ನಾನು ಟಾಪ್ ವ್ಯೂவில் ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನೋ ಕೆಳಗಡೆ ಕೂಡ ಅದೇ ನಂಬರ್ ಆಫ್ ಫೇಸಸ್ ಸೆಲೆಕ್ಟ್ ಆಗಿರುತ್ತೆ. ಸೊ ಈಗ ಶಿಫ್ಟ್ ರೈಟ್ ಕ್ಲಿಕ್ ಬ್ರಿಡ್ಜ್ ಫೇಸಸ್ ಮಾಡಿದಾಗ ನೋಡಿ ಈ ಥರ ಕ್ರಿಯೇಟ್ ಆಗುತ್ತೆ ಹೌದನ್ನು. ಓಕೆ, ಸೊ 3 ಪ್ರೆಸ್ ಮಾಡಿ ನೋಡಿದರೆ ನಿಮಗೆ ಈ ರೀತಿಯ ಒಂದು ಆಬ್ಜೆಕ್ಟ್ ಸಿಗುತ್ತೆ. ಇನ್ನು ಸ್ನೇಹಿತರೆ, ಈ ಬ್ರಿಡ್ಜ್ ಟೂಲನ್ನು ಯೂಸ್ ಮಾಡುವಾಗ ನಾವು ಕರ್ವನ್ನು ಯೂಸ್ ಮಾಡೋದ್ರಿಂದ ನಮಗೆ ಆ ಬ್ರಿಡ್ಜ್ ಏನು ಫಾರ್ಮ್ ಆಗಿರುತ್ತೆ ಅದ್ರ ಮೇಲೆ ಜಾಸ್ತಿ ಕಂಟ್ರೋಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು. ಸೊ ಈಗ ನಾನು ಈ ರೀತಿಯ 2 ಆಬ್ಜೆಕ್ಟ್ಗಳನ್ನು ತೊಗೊಂಡಿದ್ದೀನಿ. ಸೊ ರ್ಯಾಂಡಮ್ ಆಗಿ ಇರುವಂಥ 2 ಆಬ್ಜೆಕ್ಟ್ಗಳನ್ನು ಕಂಬೈನ್ ಮಾಡಿ ಅವಳ ಹಿಸ್ಟ್ರಿನ ಡಿಲೀಟ್ ಮಾಡಿ. ಈಗ ಸೊ ಫೇಸ್ಗೆ ಹೋಗ್ಬಿಟ್ಟು ಇಲ್ಲಿ 4 ಫೇಸ್ನ ಸೆಲೆಕ್ಟ್ ಮಾಡ್ತೀನಿ, ಹಾಗೆ ಇಲ್ಲಿ 4 ಫೇಸ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಎರಡೂ ಕಡೆ ಸೇಮ್ ನಂಬರ್ ಆಫ್ ಫೇಸಸ್ ಇರೋದು ಇಂಪಾರ್ಟೆಂಟ್. ಬಟ್ ಅವೆರಡು ಒಂದಕ್ಕೊಂದು ಫೇಸ್ ಆಗಿರಬೇಕು, ಸ್ಟ್ರೈಟ್ ಆಗಿರಬೇಕು ಅಂತ ಏನಿಲ್ಲ, ಹೇಗೆ ಬೇಕಾದರೂ ಇರ್ಬೋದು. ಓಕೆ, ಸೊ 4 ಫೇಸ್ಗಳು ಸೆಲೆಕ್ಟ್ ಆಗಿದೆ. ಫೇಸ್ಗಳನ್ನ ಸೆಲೆಕ್ಟ್ ಮಾಡಿದ ನಂತರ ಈಗ ಶಿಫ್ಟ್ ರೈಟ್ ಕ್ಲಿಕ್ ಬ್ರಿಡ್ಜ್ ಫೇಸಸ್. ಓಕೆ, ಸೊ ಈಗ ನಾವು ಕರ್ವನ್ನು ಯೂಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಬ್ರಿಡ್ಜ್ ಫೇಸಸ್ಗೆ ಹೋಗಬೇಡಿ, ಆಪ್ಷನ್ಸ್ ಬಾಕ್ಸಿಗೆ ಹೋಗಬೇಕಾಗತ್ತೆ. ಸೊ ನೀವು ಕರ್ವ್ ಬೇಕು ಅಂದರೆ ಆಪ್ಷನ್ಸ್ ಬಾಕ್ಸಿಗೆ ಹೋಗಬೇಕಾಗತ್ತೆ. ಹೋಗ್ಬಿಟ್ಟು ಎಡಿಟ್ ರಿಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ರಿಡ್ಜ್ ಟೈಪನ್ನು ಸ್ಮೂತ್ ಪಾತ್ ಪ್ಲಸ್ ಕರ್ವ್ ಅಂತ ಮುಂಚೆನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಬ್ರಿಡ್ಜ್ ಕೊಟ್ಟರೆ ಆಗ ಒಂದು ಕರ್ವ್ ಫಾರ್ಮ್ ಆಗುತ್ತೆ. ಸೊ ಈಗ ಇಲ್ಲಿ ಕರ್ವ್ ಟೈಪ್ ಅಂತ ಇದೆ. ಓಕೆ, ಸೊ ಕರ್ವ್ ಮೂಲಕ ಬರ್ತಾ ಇದೆ, ಡಿವಿಷನ್ಸ್ ಇಲ್ಲ, ಹಾಗಾಗಿ ಸೊ ನೀವು ಡಿವಿಷನ್ಸ್ನ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಡಿವಿಷನ್ಸ್ ಕೊಟ್ಟಾಗ ಅದು ಕರೆಕ್ಟಾಗಿ ಈ ಥರ ತಗೊಳುತ್ತೆ. ಕೆಲವು ಸಲ ಇಲ್ಲಿ ಕರ್ವ್ ಬದಲು ಒಂದು ವೇಳೆ ನಾವು ಬ್ಲೆಂಡ್ ಅಂತ ಇದ್ದರೆ ಸೊ ಆಗ ಈ ಡೈರೆಕ್ಷನ್ ಸೋರ್ಸ್ ಮತ್ತು ಸೋರ್ಸ್ ಅಂದರೆ ಇದರಲ್ಲಿ ಒಂದು ಆಬ್ಜೆಕ್ಟ್ ಸೋರ್ಸ್ ಮತ್ತೊಂದು ಆಬ್ಜೆಕ್ಟ್ ಟಾರ್ಗೆಟ್ ಆಗಿರುತ್ತೆ. ಮುಂಚೆ ಸೆಲೆಕ್ಟ್ ಮಾಡಿದ್ದು ಸೋರ್ಸ್, ಎರಡನೇದಾಗಿ ಸೆಲೆಕ್ಟ್ ಮಾಡಿದ್ದನ್ನು ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಇಲ್ಲಿ ಈ ಪ್ಲಸ್ ಮೈನಸ್ ಕೂಡ ವರ್ಕ್ ಆಗುತ್ತೆ. ಓಕೆ, ಸೊ ಕೆಲವು ಸಲ ನಿಮ್ಮದು ನೀವು ಬ್ರಿಡ್ಜನ್ನ ಮಾಡಿದಾಗ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಈ ಡೈರೆಕ್ಷನ್
ಮತ್ತು ಈ ಸೋರ್ಸ್ ಮತ್ತು ಟಾರ್ಗೆಟಿನ ಪ್ಲಸ್ ಮೈನಸ್ ಏನಿದೆ ಇದನ್ನು ಎಲ್ಲ ಥರ ಚೇಂಜ್ ಮಾಡಿ ಟ್ರೈ ಮಾಡಿ. ಓಕೆ, ಸೊ ನಾರ್ಮಲಿ ಪ್ಲಸ್ ಪ್ಲಸ್ ಅಂತ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ಕರೆಕ್ಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಓಕೆ, ಬಟ್ ಈಗ ನಾನು ಕರ್ವ್ ಅಂತ ತಗೋತೀನಿ, ಯಾಕಂದರೆ ನಾವು ಒಂದು ಆಲ್ರೆಡಿ ಕರ್ವ್ ಕ್ರಿಯೇಟ್ ಆಗಿದೆ. ಸೊ ಕರ್ವ್ ಪ್ರಕಾರ ನಮಗೆ ಇದು ಬರಬೇಕು. ಹಾಗಾಗಿ ಬಟ್ ಕರ್ವ್ ಇರೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವು ಈಗ ಆ ಕರ್ವನ್ನು ಟ್ವಿಸ್ಟ್ ಮಾಡಿ ನಮ್ಗೆ ಹೇಗೆ ಬೇಕೋ ಆ ಥರ ಬ್ರಿಡ್ಜ್ನ ಇನ್ನಷ್ಟು ಕಂಟ್ರೋಲ್ ಮಾಡ್ಬೋದು. ಸೊ 4 ಪ್ರೆಸ್ ಮಾಡಿ ನಿಮಗೆ ಕರ್ವ್ ಕಾಣಿಸುತ್ತೆ. ಜಸ್ಟ್ ಈ ಥರ ಸೆಲೆಕ್ಟ್ ಮಾಡಿ ನಂತರ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ಡಿಸೆಲೆಕ್ಟ್ ಆಗುತ್ತೆ ಮೆಶ್. ಆವಾಗ ಕರ್ವ್ ಮಾತ್ರ ಉಳ್ಕೊಳ್ಳುತ್ತೆ. ಕರ್ವ್ ಸೆಲೆಕ್ಟ್ ಆಗಿದೆ, ರೈಟ್ ಕ್ಲಿಕ್ ಮಾಡಿ ಕಂಟ್ರೋಲ್ ವರ್ಟೆಕ್ಸಿಗೆ ಹೋಗಿ. ಸೊ ಈಗ ನೀವು ನೋಡ್ಬೋದು ಆ ಕಂಟ್ರೋಲ್ ವರ್ಟೆಕ್ಸ್ಗಳ ಶೇಪನ್ನು, ಅಂದರೆ ಕರ್ವಿನ ಶೇಪನ್ನು ಚೇಂಜ್ ಮಾಡಿಬಿಟ್ಟು ನಿಮಗೆ ಹೇಗೆ ಬೇಕೋ ಆ ಥರ ಇದನ್ನು ಶೇಪನ್ನು ಕೊಡ್ಬೋದು. ಕೆಲವು ಸಲ ಆ ಕಂಟ್ರೋಲ್ ವರ್ಟೆಕ್ಸ್ಗಳು, ಅಂದರೆ ಕರ್ವಿಗೆ ಇರುವಂಥ ಕಂಟ್ರೋಲ್ ವರ್ಟೆಕ್ಸ್ಗಳು ತುಂಬ ಕಡಿಮೆ ಅಂತ ಅನಿಸಿದ್ರೆ, ಈಗ ನೀವು ನೋಡ್ಬೋದು ಬರೀ ಕೆಲವು ಕಂಟ್ರೋಲ್ ವರ್ಟೆಕ್ಸ್ಗಳು ಇದೆ. ಸೊ ಅದರಿಂದ ನಿಮಗೆ ಬೇಕಾದಂಥ ಶೇಪ್ ಸರಿಯಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅನಿಸಿದ್ರೆ ಅವಾಗ ನೀವೇನು ಮಾಡ್ಬೋದು, ಆ ಕರ್ವನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮಾಡಲಿಂಗ್ ಟೂಲ್ ಕಿಟ್ನಲ್ಲಿ ಕರ್ವ್ಸ್ನಲ್ಲಿ ಇಲ್ಲಿ ಕೆಳಗಡೆ ರೀಬಿಲ್ಡ್ ಆಪ್ಷನ್ಸ್ ಬಾಕ್ಸ್ಗೆ ಹೋಗ್ಬಿಟ್ಟು ಸೊ ಜಸ್ಟ್ ಅದರ ನಂಬರ್ ಆಫ್ ಸ್ಪ್ಯಾನ್ಸನ್ನು ಜಾಸ್ತಿ ಮಾಡಿ ರಿಸೆಟ್ ಮಾಡ್ಕೊಳ್ಳಿ ಒಂದ್ಸಲ. ನಂಬರ್ ಆಫ್ ಸ್ಪ್ಯಾನ್ಸ್ 4 ಇದೆ. ಸೊ ಅದನ್ನು ಬೆಟರ್ ಒಂದು 6 ಅಂತ ಕೊಟ್ಬಿಟ್ಟು ರೀಬಿಲ್ಡ್ ಅಂತ ಕೊಡಿ. ಸೊ ಆಗ ಕರ್ವ್ ಸ್ಮೂತ್ ಆಗುತ್ತೆ, ಕಂಟ್ರೋಲ್ ವರ್ಟೆಕ್ಸ್ಗಳು ಜಾಸ್ತಿ ಬರುತ್ತೆ. ಓಕೆ, ಜಾಸ್ತಿ ನಂಬರ್ ಆಫ್ ಕಂಟ್ರೋಲ್ ವರ್ಟೆಕ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಈಗ ನೀವು ನಿಮ್ಮ ಕರ್ವಿನ ಶೇಪನ್ನು ಹೇಗೆ ಬೇಕಾದರೂ ಚೇಂಜ್ ಮಾಡಿ ನಿಮಗೆ ಹೇಗೆ ಬೇಕಾದರೂ ಶೇಪ್ ಕೊಡ್ಬೋದು. ಸೊ ಆ ಶೇಪ್ ಕೊಡುವಾಗ ಇಲ್ಲಿ ಇದು ತುಂಬ ಅಂದರೆ ಇಲ್ಲಿರುವಂಥ ಸೆಗ್ಮೆಂಟ್ಸ್ಗಳು ಸಾಕಾಗ್ತಾಯಿಲ್ಲ ಅಂದರೆ ಆಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಟಿ ಪ್ರೆಸ್ ಮಾಡಿದರೆ ಯಾವಾಗಲೂ ಗೊತ್ತಿದೆಯಲ್ವಾ, ಇನ್ವ್ಯೂ ಎಡಿಟರ್ ಮತ್ತೆ ವಾಪಸ್ ಬರುತ್ತೆ. ಯಾವುದೇ ಟೂಲ್ ವರ್ಕ್ ಆದ ನಂತರ ಟಿ ಯೂಸ್ ಮಾಡೋದ್ರಿಂದ ಇನ್ವ್ಯೂ ಎಡಿಟರ್ ವಾಪಸ್ ಬರುತ್ತೆ. ಸೊ ಡಿವಿಷನ್ಸ್ನ ಜಾಸ್ತಿ ಮಾಡಿ. ಓಕೆ, ಸೊ ಮತ್ತೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇಟ್ಕೊಳ್ಳಿ, ಕಂಟ್ರೋಲ್ ವರ್ಟೆಕ್ಸ್ ಹೋಗ್ಬಿಟ್ಟು ಮತ್ತೆ ಶೇಪನ್ನು ಚೇಂಜ್ ಮಾಡಿಬಿಟ್ಟು ನಿಮಗೆ ಹೇಗೆ ಬೇಕೋ ಆ ಥರ ಬ್ರಿಡ್ಜನ್ನು ಕ್ರಿಯೇಟ್ ಮಾಡ್ಬೋದು. ರೈಟ್. ಓಕೆ ಸ್ನೇಹಿತರೆ, ಈ ಬ್ರಿಡ್ಜ್ ಟೂಲಿನ ಮತ್ತೊಂದು ಫೀಚರ್ ಏನಪ್ಪ ಅಂದರೆ, ಸೊ ಇದನ್ನು ಮತ್ತೆ ನಾನು ಒಂದು ಬಾಕ್ಸನ್ನು ಸೆಲೆಕ್ಟ್ ಮಾಡ್ತೀನಿ, ಅದಕ್ಕೆ ಒಂದಿಷ್ಟು ಸೆಗ್ಮೆಂಟ್ಸನ್ನು ಆ್ಯಡ್ ಮಾಡೋಣ. ಸೊ ಈ ಸಲ ನಾನು ಏನು ಮಾಡ್ತೀನಿ, ಈ 4 ಫೇಸ್ಗಳನ್ನು ಸೆಲೆಕ್ಟ್ ಮಾಡಿ ಅದನ್ನು ಸರ್ಕ್ಯುಲರೈಸ್ ಕಾಂಪೊನೆಂಟ್ಸ್ ಅಂತ ಕೊಡ್ತೀನಿ. ಸೊ ಈ ಥರ ರೌಂಡಾಗಿ ಆಗುತ್ತೆ. ಸೊ ಇದನ್ನು ಮತ್ತೆ ಒಂದು ಕಾಪಿ ಮಾಡ್ಕೊಳ್ಳಿ, ಮತ್ತು 180 ಡಿಗ್ರಿ ರೊಟೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಮತ್ತೆ ಇವೆರಡನ್ನು ಸೆಲೆಕ್ಟ್ ಮಾಡಿ ಕಂಬೈನ್ ಮಾಡಿದ ನಂತರ ಅವುಗಳ ಹಿಸ್ಟ್ರಿನ ಡಿಲೀಟ್ ಮಾಡಿ. ಸೊ ಈಗ ಮತ್ತೆ ಫೇಸಸ್ಗೆ ಹೋಗ್ಬಿಟ್ಟು ಈ 4 ಫೇಸಸ್, ಈ ಕಡೆ ಈ 4 ಫೇಸಸ್ನ ಸೆಲೆಕ್ಟ್ ಮಾಡಿ ಬ್ರಿಡ್ಜ್ ಮಾಡಿ. ಓಕೆ, ಸೊ ಬ್ರಿಡ್ಜ್ ಮಾಡಿದ ನಂತರ ಸೊ ನೀವು ನೋಡ್ಬೋದು ಬ್ರಿಡ್ಜ್ ಮಾಡಿದಾಗ ಯಾವಾಗಲೂ ಕರೆಕ್ಟಾಗಿ ಕರೆಸ್ಪಾಂಡಿಂಗ್ ಪಾಯಿಂಟ್ಸ್, ಅಂದರೆ ಈ ವರ್ಟೆಕ್ಸಿಗೆ ಹೋಗಿದೆ, ಈ ವರ್ಟೆಕ್ಸ್ ಹೋಗಿದೆ, ಎದುರುಗಡೆ ಇರುವಂಥ ವರ್ಟೆಕ್ಸ್ಗೆ ಡೈರೆಕ್ಟಾಗಿ ಕರೆಕ್ಟಾಗಿ ಹೋಗುತ್ತೆ. ಸೊ ಬ್ರಿಡ್ಜ್ ನೀಟಾಗಿ ಆಗಿದೆ ಅಲ್ವಾ. ಸೊ ಈಗ ನೀವು ಈ ಬ್ರಿಡ್ಜ್ ಆಫ್ಸೆಟ್ ಅಂತ ಇರುತ್ತಲ್ಲ, ಸೊ ಇದನ್ನು ಜಸ್ಟ್ 1 ವ್ಯಾಲ್ಯೂ ಕೊಟ್ಟು ನೋಡಿ, 1 ಅಂತ ಕೊಟ್ಟು ನೋಡಿ. ಆಗ ಈ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟಿಗೆ ಹೋಗಿದೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗಿದೆ. ಓಕೆ, ಸೊ ಅಂದರೆ ಅದು ಒಂದು ಆಫ್ಸೆಟ್ ಆಗುತ್ತೆ, ಒಂದು ವರ್ಟೆಕ್ಸ್ ಆಫ್ಸೆಟ್ ಆಗುತ್ತೆ. ಓಕೆ, ಸೊ ಎಲ್ಲ ನೆಕ್ಸ್ಟ್ ವರ್ಟೆಕ್ಸ್ಗಳಿಗೆ ಹೋಗಿ ಬ್ರಿಡ್ಜ್ ಆಗುತ್ತೆ. ಓಕೆ, ಸೊ ಆ ಥರ ಮಾಡ್ಬೋದು. ಇದು ಒಂಥರ ಟ್ವಿಸ್ಟ್ ಇದ್ದ ಹಾಗೇ, ಬಟ್ ಟ್ವಿಸ್ಟ್ ವರ್ಕ್ ಆಗಬೇಕು ಅಂದರೆ ನಿಮಗೆ ಡಿವಿಷನ್ಸ್ ಕೊಡಬೇಕು. ಸೊ ಡಿವಿಷನ್ಸ್ ಜಾಸ್ತಿ ಇದ್ದಾಗ ಮಾತ್ರ ಟ್ವಿಸ್ಟ್ ವರ್ಕ್ ಆಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಅದೇ ಥರ ಬ್ರಿಡ್ಜ್ ಆಫ್ಸೆಟ್ ಯೂಸ್ ಮಾಡಿ ಡೈರೆಕ್ಟಾಗಿ ನೆಕ್ಸ್ಟ್ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ಗಳಿಗೆ ಬ್ರಿಡ್ಜ್ ಆಗೋ ಥರ ಮಾಡ್ಬೋದು. ಇದು ಕೆಲವು ಸಂದರ್ಭಗಳಲ್ಲಿ ನಮಗೆ ಯೂಸ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಥರ ನೀವು ಮಾಯಾದಲ್ಲಿ ಮಾಡಲಿಂಗ್ ಮಾಡುವಾಗ ಬ್ರಿಡ್ಜ್ ಟೂಲ್ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಮಾಡ್ಬೋದು. ಇವನ್ ನೋಡ್ಬೋದು, ಇಲ್ಲೂ ಕೂಡ ಈ ರೀತಿಯ ಪೈಪ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುವಾಗ ನಿಮಗೆ ಅಲ್ಲೂ ಕೂಡ ಬ್ರಿಡ್ಜ್ ಟೂಲ್ ಯೂಸ್ ಆಗುತ್ತೆ. ಸೊ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಟ್ಯುಟೋರಿಯಲ್ ಜೊತೆ ಭೇಟಿಯಾಗೋಣ. ನಮಸ್ಕಾರ.